ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಬಂದುಬಿಟ್ಟು ಪಲಾವ್ಗೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡಿದ್ದೀನಿ. ಈರುಳ್ಳಿ, ಟೊಮೆಟೊ ಮತ್ತು ಮೆಣಸಿನ್ಕಾಯಿ, ಕ್ಯಾರೆಟು, ಬೀನ್ಸು ಎಲ್ಲ ರೆಡಿ ಮಾಡಿಕೊಂಡಿದ್ದೀನಿ. ಹಾಗೆ ಬಂದುಬಿಟ್ಟು ಮಕ್ಕಳೆಲ್ಲ ಮಲಗಿದ್ರು, ಅದಕ್ಕೋಸ್ಕರನೇ ಬೆಳಗ್ಗೆ ಬೇಗ ಬೇಗ ಕೆಲಸಗಳೆಲ್ಲ ಮುಗಿಸ್ಕೊಂಬಿಡೋಣ ಅಂದ್ಬಿಟ್ಟು ಕಸ ಎಲ್ಲ ಗುಡಿಸ್ಬಿಟ್ಟು ಬಂದೆ. ಹಾಗೆ ನನ್ನ ಮಗ ಇದ್ದಿದ್ದನ್ನ ಆಡ್ತಾಯಿದ್ನು, ನೋಡಿದೆ. ಆ ಸೊಲ್ಲೆಪುರದ ನೈಟ್ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ರಿ. ಇದು 5 ಮಿನಿಟ್ಸ್ ಡೆಲಿವರಿ ಇರುತ್ತೆ, 5 ಆರ್ 10 ಮಿನಿಟ್ಸ್ ಒಳಗಡೆ ಬರುತ್ತೆ. ಅದರದ್ದೇ ಈ ಕವರೆಲ್ಲ ಇಲ್ಲೇ ಇಕ್ಕಿದ್ರು, ಅವನ್ನೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಕಸ ಎಲ್ಲ ಗುಡಿಸಾದ್ಮೇಲೆ ಆಚೆ ಬಂದರೆ ಬಿಸಿಲು ಚೆನ್ನಾಗಿ ಬಂತಿತ್ತು. ಮಕ್ಕಳಿದ್ದ ಮನೆಗೆ ನೀರು ಬಿಸಿಲಿಗೆ ಮಕ್ಕಳನ್ನ ನೆಡಿ, ಆದಷ್ಟು ವಿಟಮಿನ್ ಡಿ ಅನ್ನೋ ಸಿಗುತ್ತೆ. ಮತ್ತು ಮಗು ಎಲ್ಲ ಮಲಗಿದ ಮೇಲೆ ನಂಗೆ ಕೆಲಸ ಸ್ಟಾರ್ಟ್ ಆಯಿತು. ಅಡುಗೆ ನಮ್ಮ ಹಸ್ಬೆಂಡ್ ಸ್ವಲ್ಪ ಹೆಲ್ಪ್ ಮಾಡೋಕ್ಕೆ ಹೇಳಿದೆ, ಮಾಡಿದ್ರು. ಅದಕ್ಕೋಸ್ಕರ ಈಗ ಬಟ್ಟೆ ಎಲ್ಲ ಮಲಗಿರೋ ಬಟ್ಟೆಗಳೆಲ್ಲ ನೀಟಾಗಿ ಮಡಚಿಕ್ಕೋಬೇಕಲ್ಲ. ಇದೊಂದು ಕೆಲಸ ಮುಗಿದ್ಬಿಟ್ರೆ ಮಕ್ಕಳು ಮಲಗಿದ್ದಾಗೆ ಯಾರಿಗೇ ಆಗಲಿ ಕೆಲಸ ಮಾಡೋಕ್ಕಾಗೋದು, ಇಲ್ಲಾಂದರೆ ಅವ್ರು ನೋಡೋದೇ ಸರಿ ಹೋಗ್ತದೆ. ಮಕ್ಕಳು ಬಿಟ್ಟು ಏನು ಕೆಲಸ ಮಾಡೋಕ್ಕೂ ಇಷ್ಟನೂ ಆಗೋಲ್ಲ, ಯಾಕಂದರೆ ಅವಳೆಲ್ಲನ ತೆಗೆಲ್ಸ್ಕೊಂಬಿಡ್ತಾರೆ. ಅವ್ರು ನೋಡಬೇಕು ಫಸ್ಟ್ ಅಲ್ವಾ. ಕೆಲಸ ಇದ್ದರೆ ಇವತ್ತು ನಾಳೆನೂ ಮಾಡ್ಕೋಬೋದು. ಅದಕ್ಕೋಸ್ಕರನೇ ನಾನು ಫಸ್ಟು ಮಗು ಎಲ್ಲ ಮಲಗಿಸ್ಬಿಟ್ಟು ಮತ್ತೆ ಎಲ್ಲ ಕೆಲಸ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇವೆಲ್ಲ ಬಂದುಬಿಟ್ಟು ಮನೆ ಮೇಲೆ ಒಣಗಾಕೋಣ ಅಂದ್ಬಿಟ್ಟು ಎಲ್ಲ ಎತ್ಕೊತಾ ಇರೋದು. ನನ್ನ ಮಗ ಬಂದುಬಿಟ್ಟು ಅವ್ರ ಅಪ್ಪನ ಮೇಲೆ ಚಾಡಿ ಹೇಳೋಕ್ಕೆ ಬಂದ. ಸರಿ ಬಾಪ ಆಯ್ತು ಅಂದ್ಬಿಟ್ಟು ಹಾಗೆ ಮನೆ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವನ್ನೂ ಸಹ. ನೋಡಿ ಈಗ ಮಕ್ಕಳೆಲ್ಲ ಮಲಗಿದ್ದಾಗ ಹೇಗಿದೆ ಅಂದ್ಬಿಟ್ಟು, ಅವರಿದ್ದಾಗ ಹೇಗಿರುತ್ತೆ ಅನ್ನೋದು ನಿಮಗೂ ಗೊತ್ತಿರುತ್ತಲ್ವ. ಈಗ ಮನೆ ಮೇಲೆ ಎಲ್ಲ ಬಂದ್ವಿ ಒಣಗಾಕೋಣ ಅಂದ್ಬಿಟ್ಟು. ಬಿಸಿಲಿಗೆ ಹಾಕಿದ್ರೆ ಮಕ್ಕಳ ಬಟ್ಟೆಗಳು ಒಗೆದ್ಬಿಟ್ಟು ಹಾಗೆ ಎತ್ಕೊಬರ್ತೀನಿ. ಡೈಲಿ ಒಣಗಾಕ್ತೀನಿ. ನನ್ನ ಮಕ್ಕಳ ಬಟ್ಟೆಗಳು ಕೆಳಕ್ಕೆ ಹಾಕಿರ್ತೀರಲ್ಲ, ಆ ಬಟ್ಟೆನ ನಾನು ಡೈಲಿ ಒಣಗಾಕ್ತೀನಿ. ಬಿಸಿಲಿಗೆ ಹಾಕೋದ್ರಿಂದ ತಣ್ಣಕ್ಕಿರಲ್ಲ, ಮಕ್ಕಳು ಬೆಚ್ಚಗೆ ಆರಾಮಾಗಿ ಮಲಗ್ತಾರೆ. ಈ ಚಳಿಗಾಲದಾಗ ಆದಷ್ಟು ಮಕ್ಕಳನ್ನ ಆಚೆ ಕರ್ಕೊಂಡು ಹೋಗ್ಬಿಡಿ, ಚೆನ್ನಾಗಿ ಬಿಸಿಲು ಬಂದಾಗ ಮಾತ್ರ ತಗೊಬನ್ನಿ. ನಮ್ಮ ಬಟ್ಟೆ ಎಲ್ಲ ಒಣಗಾಕಿದ್ದೆಲ್ಲ ಆದಮೇಲೆ ನನ್ನ ಮಗ ಆದರೆ ಸಿಕ್ಕಾಪಟ್ಟೆ ನೀರಲ್ಲಿ ಆಡ್ತಾನೆ ಫ್ರೆಂಡ್ಸ್. ನಿಜವಾಗ್ಲೂ ಈ ಚಳಿಯಾಗ ನೀರು ಕೊಡಬೇಕಂದ್ರೆ ಭಯ ಆಗುತ್ತೆ. ಅವ್ನು ನೀರಲ್ಲೇ ಆಡ್ತಾನೆ. ಅಲ್ಲೆಲ್ಲ ಮೊನ್ನೆಲ್ಲ ಆಗಿದೆ ನೋಡಿ, ಅದೆಲ್ಲ ಅವನೇ. ಸ್ವಲ್ಪ ಫಾಸ್ಟಾಗಿ ಇಕ್ಕಿದ್ದು ನನ್ನ ವೀಡಿಯೋ ಬಂದುಬಿಟ್ಟು. ಇಲ್ಲಿ ಶಯನ್ಗೆ ಸ್ಕೂಲಾಗಿ ಕೊಟ್ಟಿದ್ರು ಅಂತ ಹೇಳಿದ್ನಲ್ಲ, ಅದರಲ್ಲಿ ಒಂದು ಫ್ಲವರ್ ಬಿಟ್ಟಿತ್ತು. ಮೊನ್ನೆ ವೀಡಿಯೋದಲ್ಲಿ ಎಲ್ಲರೂ ನೋಡಿರ್ತಾರೆ. ಅದನ್ನೇ ನಾನು ಮತ್ತೆ ಒಂದು ಮೊಗ್ಗಿತ್ತು ಅಂತ ಹೇಳಿದ್ನಲ್ಲ, ಅದನ್ನೇ ನೀರಲ್ಲಿ ಆಡ್ತಾ ಇದ್ದಿದ್ದಕ್ಕೆ ಕರ್ಕೊಂಡೋಗಿ ಮಲ್ಕೊಂಬಿಟ್ಟು. ಇದು ಬಂದುಬಿಟ್ಟು ಮಧ್ಯಾಹ್ನ 3 o'clock ವ್ಲಾಗು. ಇದು ಬಂದುಬಿಟ್ಟು ನಮ್ಮ ಹಸ್ಬೆಂಡ್ ಊರಿಂದ ತಗೊಬಂದಿದ್ನಲ್ವ ಡೇರಾಗಡ್ಡೆ ಎಲ್ಲ, ಅದನ್ನೆಲ್ಲ ನೀಟಾಗಿ ಒಂದು ಪಾಟಲ್ಲಿ ಉಣ್ಕೊಳ್ಳೋಣ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಸ್ವಲ್ಪ ಮಣ್ಣು ತಗೊಬಾ ಅಂತ ಹೇಳಿದ್ದೆ. ಅದನ್ನೇ ತಗೊಬಂದು ರೀಫಿಲ್ ಮಾಡ್ತಾವ್ರೆ 2 ರಕ. ಒಂದು ಸ್ವಲ್ಪ ಒಂದೊಂದು ಗಡ್ಡೆ ಇಕ್ಕಿದ್ರೆ ಸಾಕು, ಜಾಸ್ತಿ ಗಡ್ಡೆ ಆಗುತ್ತೆ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಮತ್ತು ಬಂದುಬಿಟ್ಟು 2 ಚಾಮಂತಿ ಗಿಡ ತಗೊಂಬಂದಿದ್ದೆ. ಈ ವಾಟರ್ ಕ್ಯಾನ್ ಬಂದುಬಿಟ್ಟು ಫುಲ್ಲು ಆಚೆ ಆಗಿಬಿಟ್ಟಿದ್ವಲ್ಲ, ಅದಕ್ಕೆ ಅದನ್ನು ನೀಟಾಗಿ ಕೊಯ್ಯಬೇಕಾಗಿತ್ತು. ನೆಕ್ಸ್ಟ್ ಟೈಮ್ ಕೊಯ್ಯೋಣ ಅಂದ್ಬಿಟ್ಟು. ಈ ತುಳಸಿ ಗಿಡ ಬಂದುಬಿಟ್ಟು ಅರ್ಧ ಒಣಗೋಗೈತೆ, ಇನ್ನು ಅರ್ಧ ಚೆನ್ನಾಗೈತೆ. ಅದರೊಳಗಡೆನೇ ಚಾಮಂತಿ ಗಿಡ ಒಂದು ಬಂದಿದೆ, ಚೆಂಡು ಹೂವದು ಚಿಕ್ಕದು. ನೆಕ್ಸ್ಟ್ ಬಂದುಬಿಟ್ಟು ಇದೆಲ್ಲ ಮುಗಿಸ್ಕೊಂಡು ನಾವು ಟ್ರಿಪ್ಗೆ ಅಂದ್ಬಿಟ್ಟು ಎಲ್ಲ ರೆಡಿ ಆಗಿದ್ವಿ. ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್ ಆದರೆ ಇದದು. ನನ್ನ ಮಗನ ಫಸ್ಟ್ ಟೈಮ್ ನಾನು ಮಾಲಕ್ಕೆ ಕರ್ಕೊಂಡು ಹೋಗಿದ್ದೀನಿ. ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ. ಅವಳು ಯಾವ ರೀತಿ ರಿಯಾಕ್ಟ್ ಮಾಡಿದ್ಲು ಅನ್ನೋದನ್ನು ಈ ವಿಡಿಯೋದಲ್ಲಿದೆ. ಯಾರೆಲ್ಲ ಮೊದಲನೇದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮಾತ್ರ ಮರಿಬೇಡಿ. ಓಕೆ ಫ್ರೆಂಡ್ಸ್, ಈಗ ಟೈಮ್ ನೋಡೋದಾದರೆ ನೋಡಿ, ನಾವು ಕರೆಕ್ಟಾಗಿ 8 ನಿಮಿಷ ಕಮ್ಮಿ ಇದೆ, 5 o'clock ಬಿಟ್ರಿ 5 ಗಂಟೆಗೆ ಈಗ ಹೋಗ್ತಾಯಿದ್ದೀವಿ. ನನ್ನ ಮಗ ಆದರೆ ನಮ್ಮ ಮಾವನು ನಮ್ಮ ಮಾವನ ಮಗ ಮೂವರು ಮುಂದೆ ಹೋಗ್ಬಿಡ್ತಾರೆ. ನಾನು ಫಸ್ಟ್ ಇರಬೇಕು ಅಂತ ಕಿತ್ಲಾಡೋದು ಸರಿ ಹೋಗ್ತದೆ. ಈಗ ಮಾಲ್ ಬಂದಾಗಿದೆ. ನಾನೇನು ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ, ಲೆಂತ್ ಆಗೋತ್ತದೆ ಅಂದ್ಬಿಟ್ಟು ಚಿಕ್ಕದಾಗಿ ಮಾಡ್ಕೊಂಡಿದ್ನಿ. ಅದು ಬೇರೆ ಕ್ರಿಸ್ಮಸ್ ಸೆಲೆಬ್ರೇಷನ್ಸ್ ಇತ್ತಲ್ಲ, ಅದ್ರಗೋಸ್ಕರ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗೆಲ್ಲ ಮಾಡಿದರು ಒಳಗಡೆ ಎಲ್ಲ. ಅದನ್ನು ತೋರಿಸ್ತೀನಿ ನೋಡಿ. ಆಚೆ ಎಲ್ಲ ಅದೆಲ್ಲ ಲೈಟಿಂಗ್ಸ್ ಎಲ್ಲ ಕ್ರಿಸ್ಮಸ್ಗೆ ಅಂದ್ಬಿಟ್ಟು ಮಾಡಿದ್ದು. ಇದು ಮಾಲ್ ಎಂಟ್ರಿಗೆ ತೋರಿಸ್ತಿದ್ದಾರೆ. ಅದರೊಳಗಡೆ ಹೋದಾಗ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದೆ, ಎಷ್ಟು ಆಫರ್ಗಳೆಲ್ಲ ಬಿಟ್ಟಿದ್ದಾರೆ ಅಂದ್ಬಿಟ್ಟು. ನೋಡಿ 80 rupees ಅಷ್ಟೇ. ನಾವು ಎಷ್ಟೊತ್ತನ ಆಗಲಿ ಮಾಲಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲಿ ಇಷ್ಟು ಅವರ್ ಅಂತ ಇರುತ್ತಲ್ವ, ಆ ಥರ ಏನಿಲ್ಲ. ಈಗ ಎಷ್ಟು ಅವರ್ಗನ ಆಗಲಿ 80 rupees ಮಾತ್ರ. ಕ್ರಿಸ್ಮಸ್ ಸೆಲೆಬ್ರೇಷನ್ ಇರೋದ್ರಿಂದ ಮಾತ್ರನೇ ಈ ಆಫರ್ ಬಿಟ್ಟಿರ್ತಕ್ಕಂಥದ್ದು ಮಾತ್ರ. ನಾವು ಆಫರ್ ಟೈಮಲ್ಲಿ ಹೋಗೋದು ತುಂಬ ಖುಷಿ ಆಯಿತು. ಎಷ್ಟೊತ್ತು ಬೇಕೋ ನೋಡ್ಬೋದು ಅಂದ್ಬಿಟ್ಟು ನಾವು ಜಾಸ್ತಿ ಹೊತ್ತಿರೋಕ್ಕಾಗಲಿಲ್ಲ, ಯಾಕಂದರೆ ಮಕ್ಕಳಿದ್ರಲ್ವ. ಅದು ಚಿಕ್ಕ ಪಾಪು ಬೇರೆ 5 months ಅಷ್ಟೇ ಈಗ, ಅದಕ್ಕೆ AC ಎಲ್ಲ ಆಗಲ್ಲ ಅಂದ್ಬಿಟ್ಟು ನಾವು ಬಂದುಬಿಟ್ವಿ. ನಮ್ಮ ಅಣ್ಣ ಅವರು ಎಲ್ಲ ನೋಡಿ ನಮ್ಮ ಹಸ್ಬೆಂಡ್ ಅಂದರೆ ಅವರಾದ್ರೆ ನೋಡಿ, ಅವ್ಳು ಫೋನ್ ಇಟ್ಕೊಂಡೇ ಇದ್ದಾಗ ಅವಳು ಫೋನಾಗ ಮಲ್ಗೋಗವಳೆ ಅಂದ್ಬಿಟ್ಟು ನಮ್ಮ ಅಕ್ಕ ನಮ್ಮ ಮಗಳನ್ನ ಎತ್ಕೊಂಡೇ ಇದ್ದರು.
ನಂಗೆ ತುಂಬ ಹೆಲ್ಪ್ ಮಾಡಿದ್ರು ಮಗುನ ಎತ್ಕೊಂಡು ಅವರೇ ನೋಡ್ಕೊತಾ ಇದ್ದಿದ್ದು ಕೂಡ. ಮತ್ತು ಲಾಸ್ಟಲ್ಲಿ ಮಲಗಿಬಿಟ್ಟಿದ್ಲು, ಆಗ ಮಾತ್ರ ನಾನು ತಗೊಂಡೆ ಅಷ್ಟೇ. ಶಯನ ಕಾರಲ್ಲೆಲ್ಲ ಓಡಿಸಿದ್ರಿ. ನೋಡಿ ಫ್ರೆಂಡ್ಸ್, ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿಯಾಯಿತು. ಯಾವ ಮಕ್ಕಳಿಗೋಸ್ಕರನೇ ಅರ್ಧ ಹೋಗ್ಬೇಕು ಅಂದರೆ ಅಲ್ಲೇನು ತಗೊಳಕ್ಕಾಗಲ್ಲ, ನಮ್ಮ ಬಜೆಟು ಅಷ್ಟಿಲ್ಲಲ್ಲ. ನೋಡಿ ಕ್ರಿಸ್ಮಸ್ ಸೆಲೆಬ್ರೇಷನ್ಸ್ ಹೇಗಿದೆ ಅಂದ್ಬಿಟ್ಟು ತುಂಬ ಜನ ಅಲ್ಲೋಗಿ ಫೋಟೋಸು ಎಲ್ಲ ಹಿಡಿತಾಯಿದ್ರು. ತುಂಬ ಅಂದರೆ ಕ್ರಿಶ್ಚಿಯನ್ಸೇನಾ ನೀವು ಅನ್ನೋ ಭಾವನೆ ಬೇಡ, ಅಲ್ಲಿ ಡೆಕೋರೇಷನ್ ಚೆನ್ನಾಗಿದೆ ಅನ್ನೋ ಪಕ್ಷದಲ್ಲಿ ಮಾತ್ರ ನಾವು ಅಲ್ಲೋಗಿ ಫೋಟೋ ಹಿಡಿದಿರ್ತಕ್ಕಂಥದ್ದು ಅಷ್ಟೇ, ಬೇರೆ ಏನೂ ಇಲ್ಲ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಅಂದರೆ ನನ್ನ ಮಗಳಿಗೆ ಯಾವನ್ನ ಚೆನ್ನಾಗಿರೋ ಡ್ರೆಸ್ಸಸ್ ಇರ್ತಾವೇನೋ ತಗೊಳೋಣ ಅಂತ ಹೋಗಿದ್ದಿದ್ದು ನಾವು ಅಷ್ಟೇ. ಹಾಗೆ ಶಯ್ಯನ್ನು ಸ್ವಲ್ಪ ಆಟ ಆಡಬೇಕು ನೋಡಬೇಕು ಅಂತ ಇದ್ದೆ. ಸ್ವಲ್ಪ ಮಕ್ಕಳಿಗೂ ಔಟ್ಸೈಡ್ ಕರ್ಕೊಂಡೋಗಾಗ ಸ್ವಲ್ಪ ಮೈಂಡ್ ಫ್ರೀ ಅನಿಸುತ್ತೆ, ಅದಕ್ಕೋಸ್ಕರನೇ ಕರ್ಕೊಂಡು ಹೋಗಿರ್ತಕ್ಕಂಥದ್ದು. ಈಗ ಕೆಳಗಡೆ ನಾವು ಗ್ರೌಂಡ್ ಫ್ಲೋರಲ್ಲಿ ನೋಡಿದ್ದಿದ್ದು ಮಕ್ಕಳು ಕಿಡ್ಸು ಡ್ರೆಸ್ಸುಗಳು, ಅದಕ್ಕೆ ಅಲ್ಲೇ ಹೋಗೋಣ ಅಂದ್ಬಿಟ್ಟು ನನ್ನ ಮಗ ಯಾವ್ದು ಎತ್ಕೊಟ್ರು ನಂಗೆ ಅದು ಬೇಕು ಅದು ಬೇಕು ಅದು ಬೇಕು ಅಂತಾನೆ. ನಿಜವಾಗ್ಲೂ ಅವರಿಬ್ಬರು ನೋಡಿ ಎಲ್ಲಂದರೆ ಅಲ್ಲಿ ದೂರ ಹೋಗ್ತಾಯಿರ್ತಾರೆ. ಮಕ್ಕಳನ್ನ ಕರ್ಕೊಂಡು ಹೋದಾಗ ಸ್ವಲ್ಪ ಹುಷಾರಾಗಿ ಆದಷ್ಟು ನೋಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನನ್ನ ಮಗಳ ಡ್ರೆಸ್ಸಸ್ ಹೇಗಿದೆ ಎಲ್ಲಿದ್ದಾವೆ ಅನ್ನೋದನ್ನು ತೋರಿಸ್ತೀನಿ. ಈಗ ಮೊದಲನೇದಾಗಿ ಬಂದ್ಬಿಟ್ಟು ಇವೆಲ್ಲ ಟೀ ಶರ್ಟ್ಸು ಎಲ್ಲ ಇದ್ವು. ಅಂದರೆ ಒಂದೊಂದು ಬಂದುಬಿಟ್ಟು ತುಂಬ ಕಾಸ್ಟ್ಲಿ ಆಗಿದ್ರು. ಕ್ರಿಸ್ಮಸ್ಗೆ ಆಫರ್ ಅನ್ನೋದು ನಮ್ಮ ಡ್ರೆಸ್ಸುಗಳಾದರೆ ಆಫರ್ಗೆ ಬಿಟ್ಟಿದ್ರು, ಇವು ತುಂಬ ಕಾಸ್ಟ್ಲಿ ಇತ್ತು. ಅದಕ್ಕೆ ನಾನೇನೂ ತಗೊಂಡಿಲ್ಲ, ನಮ್ಮ ಬಜೆಟ್ ಇಲ್ವಲ್ಲ ಅದಕ್ಕೋಸ್ಕರನೇ. ಆದರೆ ಕ್ಲಾತ್ಸ್ ಆದರೆ ಸ್ಮೂತ್ನೆಸ್ ಆಗಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬಟ್ಟೆಗೆ ಹೆಸ್ರಿಕ್ಕಂಗಿಲ್ಲ, ಬಟ್ ದುಡ್ಡಿಗೆ ಆದರೆ ತುಂಬ ಕಾಸ್ಟ್ಲಿ ಜಾಸ್ತಿ. ನಮ್ಮ ಬಜೆಟ್ಗೆ ಅವೆಲ್ಲ ಸೆಟ್ ಆಗಲ್ಲ ಅನ್ನಿಸ್ತು, ಅದಕ್ಕೋಸ್ಕರನೇ ನಾನು ಅವೇನೋ ತಗೊಳಕ್ಕೆ ಹೋಗಿಲ್ಲ. ಇದು ಬಂದುಬಿಟ್ಟು ನಿಮ್ಗೇನಾನ ಐಡಿಯಾ ಇದ್ದರೆ ಹೇಳಿ ಇದೇನು ಅಂತಂದ್ಬಿಟ್ಟು. ಅದು ನಂಗೆ ಅರ್ಥನೇ ಆಗಿಲ್ಲ. ಒಂದು ಚಿಕ್ಕ ದಾರ ಫ್ಲವರು ಸಿಂಪಲಾಗಿ ಕೊಟ್ಟವ್ರೆ, ಅದು ಏನಕ್ಕೆ ಜಡೆಗೆ ಹಾಕ್ಕೊಂತಾರೋ ಕೈಗೆ ಹಾಕಿದ್ರೆ ಒಂದು ಅರ್ಥ ಆಗಿಲ್ಲ. ಇದರಲ್ಲಿ 4 ಬಾಕ್ಸಲ್ಲಿ 4 ಇದರಲ್ಲಿ ಶೈನಿಂಗ್ದು ಈ ಥರವೆಲ್ಲ ಬಂದಿದೆ, ನೈಲ್ ಪಾಲಿಶ್ ಅವೆಲ್ಲ. ಇಲ್ಲಿ ಶೂಸು, ಚಪ್ಪಲಿಗಳು, ಕ್ಲಾತ್ಸು ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದ್ದು ಫ್ರೆಂಡ್ಸು. ಅಂದರೆ ಪಾರ್ಟಿ ವೇರ್ ಆಗಲಿ ನಾರ್ಮಲ್ ಡೈಲಿ ವೇರ್ ಆಗಲಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ನನಗಂತೂ ಇಷ್ಟ ಆಯಿತು. ಬಟ್ ಎಷ್ಟು ಕಾಸ್ಟ್ಲಿ ಎಲ್ಲ ಬೇಡ ಅನ್ನಿಸ್ತು, ಅದಕ್ಕೋಸ್ಕರ ಏನೂ ತಗೊಳಕ್ಕೆ ಹೋಗಿಲ್ಲ. ನಮ್ಮ ಅಕ್ಕ ಮಗಳೂ ಒಂದು ಡ್ರೆಸ್ ಟ್ರಯಲ್ ಮಾಡಿದ್ನು, ತುಂಬ ಚೆನ್ನಾಗಿತ್ತು, ಅದನ್ನು ತೋರಿಸ್ತೀನಿ. ಇಲ್ಲಿ ಬೈ 2 299 ಅಂತೆ, ತುಂಬ ಚೆನ್ನಾಗಿತ್ತು. ಸಾಫ್ಟು ಬಟ್ಟೆ ಅಂತೂ ಸಾಫ್ಟಾಗಿ ತುಂಬ ಚೆನ್ನಾಗಿತ್ತು. ನಮ್ಮ ಅಕ್ಕ ಮಗಳು ಡ್ರೆಸ್ ಹೇಗಿದೆ ಅನ್ನೋದನ್ನು ಕಾಮೆಂಟ್ ಮಾಡಿ. ತುಂಬ ಚೆನ್ನಾಗಿತ್ತು, ಸೊ ಕ್ಯೂಟಾಗಿದೆಯಲ್ಲ. ಈ ಥರ ಡ್ರೆಸ್ಸು ಅವಳಿಗೆ ಸೆಟ್ ಆಗಲಿಲ್ಲ ಪಾಪ, ಅದು ಫಿಟ್ಟಾಗಿರಲಿಲ್ಲ, ಸ್ವಲ್ಪ ಲೂಸಾಗಿತ್ತು. ನಮ್ಮ ಮಗಳ ಡ್ರೆಸ್ಸಸ್ ಇಲ್ಲಿದ್ದು ನೋಡಿ. ಯಾವ ಡ್ರೆಸ್ ತಗೊಂಡ್ರಿ ಅನ್ನೋದನ್ನು ನಿಮ್ಗೆ ಹೇಳ್ತೀನಿ, ತಗೊಂಡ್ರಾ ಇಲ್ವಾ ಅನ್ನೋದನ್ನು ಹೇಳ್ತೀನಿ. ಈ ಥರ ಚಿಕ್ಕ ಚಿಕ್ಕ ಪುಟ್ಟ ಮಕ್ಕಳು ಡ್ರೆಸ್ಗಳು ತುಂಬ ಚೆನ್ನಾಗಿರ್ತಾವಲ್ಲ. ನಿಜವಾಗ್ಲೂ ಹೆಣ್ಮಕ್ಳಿದ್ರೆ ಮನೆಯಲ್ಲಿ ಯಾವ ಡ್ರೆಸ್ ತಗೋಬೇಕು, ಯಾವ ಥರ ಚೆನ್ನಾಗಿರುತ್ತಲ್ವ, ಅದಕ್ಕೋಸ್ಕರನೇ ನಾನಂತೂ ತುಂಬ ಅಂದರೆ ತುಂಬ ಇಷ್ಟಪಡ್ತೀನಿ ಮಕ್ಕಳ ಡ್ರೆಸ್ಗಳನ್ನ. ಅದಕ್ಕೋಸ್ಕರ ನೆಕ್ಸ್ಟ್ ಇದೆಲ್ಲ ಮುಗಿಸ್ಕೊಂಡು ಪ್ಲೇ ಗ್ರೌಂಡ್ಗೆ ಹೋಗ್ಬಿಟ್ರಿ. ಮೇಲೆ ಟಾಪಲ್ಲಿ ಇರುತ್ತೆ ಮಕ್ಕಳು ಆಡೋದು. ನಮ್ಮ ಅಕ್ಕ ಮಗುನೆಲ್ಲ ಎತ್ಕೊಂಡಿದ್ರು, ನಾನು ಹಾಗೆ ವೀಡಿಯೋ ಮಾಡ್ಕೊತಿದ್ದೆ. ನನ್ನ ಮಗ ಆದರೆ ಪಾಪ ಅಂದರೆ ಇಷ್ಟು ಡಾಲರ್ಸ್ ಅಂತಿರುತ್ತೆ, ಇದ್ರ ಗೇಮಿಂಗ್ಸಿಗೆಲ್ಲ ಒಂದು ಕಾರ್ಡ್ ಕೊಡ್ತಾರೆ, ಇದರಲ್ಲೆಲ್ಲ ಆಡ್ಬೋದು. ಬಟ್ ನಾವೇನು ಆಡೋಕ್ಕಾಗಲಿ, ಯಾಕಂದರೆ ಇವಾಗ ಆಡೋದು ಅವ್ರಿಗೆ ಗೊತ್ತಾಗಲ್ಲ, ಚಿಕ್ಕ ಮಕ್ಕಳಲ್ವ, ಅದಕ್ಕೋಸ್ಕರನೇ ಏನೂ ತಗೊಳಕ್ಕೆ ಹೋಗಿಲ್ಲ ನಾನು. ಈ ಥರ ಎಲ್ಲ ಆಯಿತು ಫ್ರೆಂಡ್ಸ್. ನೋಡಿ ನನ್ನ ಮಗಳಿಗೆ ರಿಯಾಕ್ಟ್ ಆಗ್ತಿದೆಯಲ್ಲ ಅಂದ್ಬಿಟ್ಟು, ಫುಲ್ ಕಲರಿಂಗ್ ಆಗಿದೆ ಅಂದ್ಬಿಟ್ಟು ನೋಡ್ಕೊಂಡಿದ್ದಾಗ ಅವಳೆ. ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನೀವೆಲ್ಲ ನನಗೆ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಬೇರೆ ಯಾವ ಥರ ವೀಡಿಯೋಸ್ ಮಾಡೋದು ಬೇಕು ಅನ್ನೋದನ್ನೆಲ್ಲ ನನಗೆ ಸ್ವಲ್ಪ ಹೆಲ್ಪ್ ಮಾಡಿ, ನಾನು ಆ ಥರ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈಗೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ವಿ. ಮನೆಗೆ ಹೋಗೋ ದಾರಿಯಲ್ಲಿ ಒಂದು ಸ್ವಲ್ಪ ಸ್ನ್ಯಾಕ್ಸನ್ನು ತಿನ್ಕೊಂಡ್ಬಿಟ್ಟು ಮನೆಗೆ ಬಂದ್ವಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗಿದೆ. ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್. ನನ್ನ ಮಗನೂ ಬಾಯ್ ಮಾಡ್ತಾನೆ ನೋಡಿ. ಬಾಯ್. ಓಕೆ ಫ್ರೆಂಡ್ಸ್, ಬಾಯ್.